ನಮಸ್ಕಾರ ಎಲ್ಲರಿಗೂ. ಸೀಸನ್ 11 ಬಿಗ್ ಬಾಸ್ ಮುಗಿಸಿ ಆಚೆ ಬಂದ 1 ವೀಕ್ ಏನೋ ಟೈಮ್ ಇತ್ತು. ಅಂದರೆ ಡೆಕೋರೇಟರ್ಗಳೆಲ್ಲ ಮುಗಿಸಿ ಕೂಡಲೇ ಕಾರ್ತಿಕ್ ಅಣ್ಣ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ, ಸಂಚಿತ್ ಹೀರೋ, ಆ ಸಿನಿಮಾದಲ್ಲಿ ನೀನು ಆ್ಯಕ್ಟ್ ಮಾಡಬೇಕು ಅಂತ. ಈ ಕತೆ ಕೇಳಿದಾಗ ಇನ್ನೂ ಇಲ್ಲ, ಯಾಕಂದರೆ ಫಸ್ಟಿಂದಲೂ ನನಗೆ ಸುದೀಪ್ ಸರ್ ಅವರು ಮ್ಯಾಕ್ಸ್ ಸಿನಿಮಾ ಇರೋದು, ಅದಕ್ಕಿಂತ ಮುಂಚೆ ಅಭಿನಯ ವಯಸ್ಸಾಗಿರೋದು. ಬಟ್ ಕೆಲವೊಂದು ಪಾತ್ರಗಳು ಕೆಲವೊಬ್ಬರು ಕರೆದಾಗ ಆ ಪಾತ್ರಗಳು ಮಾಡು ಹೋದಾಗ ಆ ನಂಬಿಕೆ ಅನ್ನೋದು ತುಂಬಾ ಗಟ್ಟಿಯಾಗಿರುತ್ತೆ ಕಲಾವಿದರಿಗೆ. ಅದರಲ್ಲಿ ನನಗೆ ಪ್ರೊಡಕ್ಷನ್ ವೈಸು ಪ್ರಿಯಾಂಕರು ಮತ್ತು ಕಾರ್ತಿಕ್ ಮತ್ತು ಯೋಗಿ ಅವರು KRJ ಸ್ಟುಡಿಯೋದಿಂದ ಈ ಅವಕಾಶ ಸಿಕ್ಕಿದ್ದು. ಫಸ್ಟ್ ಟೈಮ್ KRJ ಸ್ಟುಡಿಯೋದಿಂದ ನಾನು ಆ್ಯಕ್ಟ್ ಮಾಡ್ತಿರೋದು. ಯೋಗಿ ನನಗೆ ಸುಮಾರು ಬಿರುಗಾಳಿ ಸಿನಿಮಾ, ಗೆಳೆಯ ಸಿನಿಮಾ ಇಂದಲೂ ಪರಿಚಯ. ಅವರು ಯೋಗಿ ನನ್ನ ಕೈಲಿ ಆಶಾವಾಸಿ ಜೊತೆಗೆಲ್ಲ ವರ್ಕ್ ಮಾಡ್ತಿರ್ಬೇಕಾದ್ರೆ ಆ ಟೈಮಿಂದಲೂ. ಬಟ್ ಈ ಪಾತ್ರ ಶ್ರೀಧರ್ ಅನ್ನೋ ಕ್ಯಾರೆಕ್ಟ್ರು ಪಾತ್ರ ಕೇಳಿದ್ರು, ಒಪ್ಕೊಂಡಿದ್ರು. ಸೆಟ್ಟಿಗೆ ಹೋಗಿ ಆಮೇಲೆ ವಿವೇಕ್ ಒಂದ್ಸಲ ಕ್ಯಾರೆಕ್ಟರ್ ಹೇಳಿದಾಗ ಅವಿವೇಕ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜು ಕೇಳೋದು, ಅವರು ಜುಬ್ಬ ಹಾಕೊಳ್ಳೋದು, ಅವರು ಯಾವಾಗೂ ಜುಬ್ಬ ಹಾಕೊಂಡೇ ಇರ್ತಾರೆ. ಬಟ್ ಸೇಮ್ ಅದೇ ಥರ ಡಿಸೈನ್ ಎಲ್ಲ ಮಾಡಿದಾಗ ಈ ಮನುಷ್ಯ ಈ ಅಪ್ಪನ ಪಾತ್ರ ಏನಾದರೂ ನನಗೇನಾದರೂ ಬರ್ಬಿಟ್ಟು ಏನಾದ್ರು ನನ್ನ ಕೈಲಿ ಆ್ಯಕ್ಟ್ ಮಾಡಿಸ್ತಿಲ್ಲ ಅಂತ ಅನಿಸ್ತು. ಅದೇ ಥರ ನನಗೆ ಹಂಗೆ ಇತ್ತು, ಒಂಥರ ಅವ್ರ ಲುಕ್ಕೂ ಹಂಗೆ ಇತ್ತು. ಸೈಲೆಂಟಾಗಿ ಇರೋರು ಏನು ಯೋಚನೆ ಮಾಡ್ತಿತ್ತು, ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಆ ಥರ ಇಲ್ಲ. ಬಟ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಆ ಪಾತ್ರ. ಬಟ್ ಶ್ರೀಧರ ಕ್ಯಾರೆಕ್ಟರ್ ಏನೇ ಇವತ್ತು ಸ್ಕ್ರೀನ್ ಮೇಲೆ ಬಂದು ಆ ಪ್ಲೇ ನಾನು ಏನೇ ಆ್ಯಕ್ಟ್ ಮಾಡಿದ್ರು ಅದಕ್ಕೆ ನೀವು ನನಗೆ ತುಂಬಿಸಿದ್ದು ಆ ಕತೆ, ನನ್ನ ಪಾತ್ರ ಬಗ್ಗೆ ಅಷ್ಟೊಂದು ಚೆನ್ನಾಗಿ ತುಂಬಿಸಿದ್ದಕ್ಕೋಸ್ಕರ ಆ ಪಾತ್ರ ಇಷ್ಟು ಚೆನ್ನಾಗಿದೆ. ಅವರು ಪ್ರತಿಯೊಬ್ಬರು ನಿನ್ನೆ ಸಿನಿಮಾ ನೋಡಿದವರೆಲ್ಲ ಇಷ್ಟು ದಿನದಲ್ಲಿ ನಾನು ನೋಡಿರುವಂಥ ಒಂದಷ್ಟು ಪಾತ್ರಗಳೆಲ್ಲ ಬಿಟ್ಟು ಈ ಪಾತ್ರನ ಬೇರೆ ವಿಭಿನ್ನವಾಗಿದೆ ಅಂತೇಳಿ ಮೆಚ್ಕೊಂಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ. ಹಾಗೆ ಸಂಚಿತ್ ಲವ್ ಅಷ್ಟೇ, ಯಾಕಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆಯಿಂದಲೂ ಪರಿಚಯ ಸಂಚಿತ್ತು. ನಾವು ರಂಗಶೇಖರ್ ಹತ್ರ ಬರ್ತಿರೋ ನಾಟಕ ನೋಡೋಕ್ಕೆ ಆವಾಗಿಂದಲೂ ಪರಿಚಯ. ಬಟ್ ಅವನು ಫಸ್ಟ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿರೋದು ಖುಷಿ ಕೊಡುತ್ತೆ. ಆದರೆ ಸುದೀಪ್ ಅಣ್ಣ ಜೊತೆಗೆ ಮ್ಯಾಕ್ಸ್ ಮಾಡಿದ್ದೆ, ಆರ್ಭಟ ಇತ್ತು. ಬಟ್ ಅವ್ರ ಅಳಿಯ ಜೊತೆ ಸಿನಿಮಾ ಮಾಡಿ ತಲೆಗೆ ಅವಳಿದ್ದೀನಿ ಅವನು ಅಂದರೆ 100%. ಬಟ್ ಚಂದ್ರು ಸರ್, ಚರಣ್ ಸರ್ ನಿಮ್ಗೆ ಬಿಗ್ ಫ್ಯಾನ್ ಸರ್. ನಾನು ಗೋಧಿಮಠ ಸಾಧನ ಮೈಕಟ್ಟಿದ್ದರೂ ಬಿಗ್ ಫ್ಯಾನ್ ಸರ್. ಬಟ್ ಈ ಬ್ಯಾಂಗ್ಳೂರ್ ಪಕ್ಷದಲ್ಲಂತೂ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಅದ್ಭುತ ಸರ್, ಸೂಪರ್ ಸರ್. ನೀವೇ ಈ ಸಿನಿಮಾದಲ್ಲಿ ನೀವು ಒನ್ ಆಫ್ ದ ಹೀರೋ ಸರ್. ಚಂದ್ರು ಅಣ್ಣ ನಾನು ಜೊತೆ ಮ್ಯಾಕ್ಸ್ ಎಲ್ಲ ಮಾಡಿದ್ದೀವಿ, ತುಂಬ ಚೆನ್ನಾಗಿತ್ತು, ಸೂಪರ್. ಹಾಗೆ ಜೈ ಇಲ್ಲಿ ಕೆಲವೊಬ್ಬರಿಗೆ ಹೊಸದಾಗಿ ಸಿನಿಮಾಗೆ ಅಂತ ಬರ್ತಾರೆ, ಅದರ ಒಂದಷ್ಟು ಬ್ಯಾಕ್ಗ್ರೌಂಡ್ ಇರಲ್ಲ, ಅವ್ರ ಕಲೆ ನಂಬ್ಕೊಂಡು ಆ ಥರದೆಲ್ಲ ಬರ್ತಾರೆ. ಬಟ್ ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ರೂ ಜೈ ಬಂದ್ಬಿಟ್ಟು ಮುರಳಿ ಸರ್ ಇದ್ದಾರೆ, ಲಕ್ಷ್ಮೀ ಮುರಳಿ ಅವ್ರ ಅಕ್ಕನ ಮಗ. ಬಟ್ ಅವನಿಗೆ ಅವೆಲ್ಲ ತಲೆನೇ ಇರಲಿಲ್ಲ. ನಾನು ಈ ಥರ ಫ್ಯಾಮಿಲಿಯಿಂದ ಬಂದಿದ್ದೀವಿ ಅನ್ನೋದು ಏನೂ ತಲೆಗೆ ಇರಲಿಲ್ಲ. ಅವ್ನ ಬ್ಯಾಗ್ ಅವನೇ ತೊಗೊಳ್ಳೋದು, ಅವ್ನು ಅಂದರೆ ನಾವೆಲ್ಲ ಥಿಯೇಟ್ರಲ್ಲಿ ನಾವೇ ಮಾಡ್ತಿದ್ವಿ. ನಮಗೂ ಕಾಸ್ಟ್ಯೂಮು, ನಮ್ಮದು ಏನೋ ಪ್ರಾಪರ್ಟಿ ಇರ್ಬೋದು, ನಾವೇ ನೋಡ್ಕೊತಿದ್ದಿದ್ದು. ಆ ಥರದ್ದು ಹಿಂಗೆ ಇರು, ಹೀಗೆ ಆ್ಯಕ್ಟ್ ಮಾಡ್ತಾ ಹೋಗು. ಬಟ್ ಫ್ಯೂಚರಲ್ಲಿ ನಿಮಗೆ ಒಳ್ಳೆದಾಗಿ ಸೂಪರಾಗಿ ಆ್ಯಕ್ಟ್ ಮಾಡಿದ್ದೀಯ. ಸಂಜೆ ನಿಮಗೂ ಅಷ್ಟೇ, ಲವ್ ಯು ಅಷ್ಟೇ. ಕಾಜಲ್ ಮೇಡಮ್ ಚೆನ್ನಾಗಿದೆ ಬಿಡಿ. ಅವ್ರು ನೆನ್ನೆಯಿಂದ ಟೆನ್ಷನಲ್ಲೇ ಅವರೇ, ನಾನು ಹೆಂಗೆ ಮಾಡಿದ್ದೀನಿ ಆ್ಯಕ್ಟಿಂಗು, ಚೆನ್ನಾಗಿದೆಯಾ, ಎಷ್ಟು ಏನು ಮಾಡ್ತಾರೆ, ತುಂಬ ಚೆನ್ನಾಗಿದೆ ಬಿಡಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ. ಗುಡ್. ವಿವೇಕ್ ಸರ್ ಥ್ಯಾಂಕ್ ಯು ಒನ್ಸ್ ಅಗೇನ್, ಲವ್ ಯು. ಆಮೇಲೆ ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತೀನಿ ಅಲ್ವಾ, ಜೋರ ಚಪ್ಪಾಳೆ ಹೊಡಿಬೋದು. ಅಂದರೆ ಖುಷಿನೇ ಅಲ್ವಾ. ನಾನು ಹೆಂಡತಿ ಹತ್ರ ಹೇಳ್ತಿದ್ದೇನೆ, ಅಂದರೆ ಮಾತಾಡ್ತಿದ್ವಿ. ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗಿರೋದು ಪಕ್ಕ ಹಿಟ್ಟಾಗುತ್ತೆ ಸಿನಿಮಾ. ಯಾಕಂದರೆ ನಿನ್ನೆ ಬಂದಿದ್ದು ರಿಸಲ್ಟ್ ಪ್ರಕಾರ 100% ಒಂದು ನಂಬಿಕೆ ಇದೆ. ಯಾಕಂದರೆ ಒಂದು ಕೆಲಸ ಮಾಡಿ ಇಡೀ ತಂಡ ಕೆಲಸ ಮಾಡಿ ಆ ಥರ ಔಟ್ಪುಟ್ ಬಂದಾದ್ಮೇಲೆ ಆ ರಿಸಲ್ಟ್ ಅಂತೂ ಪಕ್ಕ ನನಗೆ ಖುಷಿ ಇದೆ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ, ಥ್ಯಾಂಕ್ ಯು ಸೋ ಮಚ್.